ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ. ಕೆಆರ್ಎಸ್ ಕೆಆರ್ಎಸ್ ಜೈ ಜೈ ಕೆಆರ್ಎಸ್. ಲಕ್ಷ ಲಕ್ಷ ಲಂಚ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಭ್ರಷ್ಟ ರಾಜಶೇಖರನಿಗೆ, ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಭ್ರಷ್ಟ ರಾಜಶೇಖರನಿಗೆ, ರಾಮಮೂರ್ತಿ ನಗರದ ಭ್ರಷ್ಟ ಸಬ್ ಇನ್ಸ್ಪೆಕ್ಟರ್ ರುಮಾನ್ ಪಾಷನಿಗೆ, ನ್ಯಾಯ ಕೇಳಲು ಬಂದವರ ಬಳಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿರುವ ರಾಮಮೂರ್ತಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಭ್ರಷ್ಟ ಸಬ್ ಇನ್ಸ್ಪೆಕ್ಟರ್ನಿಗೆ, ಏನೂ ಗೊತ್ತಿಲ್ಲ ನಮ್ಮ ಪರಮೇಶ್ವರ್ಗೆ, ಗೃಹ ಇಲಾಖೆಯ ಅಧ್ಯಕ್ಷ ಪರಮೇಶ್ವರ್ಗೆ. ಸರಿ ಬ್ರೀಫ್ ಮಾಡಿ ನೀವು ಮಾತಾಡ್ತಾ ಬನ್ನಿ. ಪ್ರಸ್ತಾವ. ಸ್ನೇಹಿತರೆ ನಮಸ್ಕಾರ. ಮುಂದೆ ಹೋಗ್ಬೇಕು ಲೈವ್. ಮುಂದೆ ಬನ್ನಿ. ನಾನು ರಘುನಂದನ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ರಘು ಜಾಣಗೆರೆ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆರೋಗ್ಯ ಸ್ವಾಮಿ ಅವರು, ಹಾಗೆ ಈ ಭಾಗದ ಜಿಲ್ಲಾಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಅವಿನಾಶ್ ಅವರು, ಮತ್ತೆ ಸೆಲ್ವಂ ಅವರು, ಹಾಗೆ ಜುನೈದ್ ಅವರು, ಇದೆಲ್ಲ ಒಂದು ತಂಡ ನಾವೆಲ್ಲ ಇಲ್ಲಿದ್ದೀವಿ. ಹಾಗೆ ನಮ್ಮ ರಾಜ್ಯ ಮಹಿಳಾ ಪದಾಧಿಕಾರಿಯಾದಂತಹ ಪುಷ್ಪ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ. ಈಗೇನು ಯಾರೋ ವ್ಯಕ್ತಿ ಒಂದಿಬ್ರು ಗಂಡ ಹೆಂಡತಿ ಯಾರಿಂದನೋ ಯಾವ್ದೋ ಕಾರಣಕ್ಕೆ ಚಿನ್ನ ಕೊಟ್ಟು ತಗ್ಲಾಕೊಂಡು, ಅಂದ್ರೆ ಚಿನ್ನ ಕೊಟ್ಟು ಮೋಸ ಹೋದ ಕಾರಣಕ್ಕೆ ಚಿನ್ನ ಇಸ್ಕೊಡಿ ಅಂತ ಪೊಲೀಸ್ ಠಾಣೆಗೆ ಬಂದ್ರೆ, ಈ ಅಯೋಗ್ಯ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಮತ್ತೆ ಏನಿದಾನೆ ರುಮಾನ್ ಪಾಷಾ ಅನ್ನೋ ಈ ವ್ಯಕ್ತಿಗಳು ಸುಮಾರು 2 ಲಕ್ಷ ಹಣವನ್ನ ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಅವರು ಇನ್ನೇನು ಈ ಸಾಮಾನ್ಯವಾಗಿ ಇದು ಹೇಳೋದಾದ್ರೆ ಇಡೀ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆ, 16,000 ಸಂಖ್ಯೆಯಲ್ಲಿ ಈ ತರ ಡೈಲಿ ಒಟ್ಟಾರೆ ಪೊಲೀಸ್ ಠಾಣೆಗಳಲ್ಲಿ ನಿರಂತರವಾಗಿ ಬರುವ 100ಕ್ಕೆ 100 ಕೇಸ್ಗಳಲ್ಲಿ ಇವತ್ತು ಪೊಲೀಸರು ಲಂಚ ಇದ್ದಾರೆ. ಇದು ಹೌದಾ? ಪೊಲೀಸರು ಲಂಚ ಇಲ್ಲದೆ ಕೆಲಸನೇ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಅಂದ್ರೆ ಅವ್ರು ಗೊತ್ತಿರೋರು, ಇನ್ನೊಬ್ರು ಯಾರೋ ಮೇಲಧಿಕಾರಿ ಹೇಳಿದ್ಕೋ ಇನ್ನೊಂದಕ್ಕೋ ಯಾವ್ದೋ 1% ಜನ ಬಿಟ್ರೆ 99% ಇವತ್ತು ಕೇಸ್ಗಳು ಯಾವೆಲ್ಲ ಕೇಸು, ಯಾವುದೇ ಕಂಪ್ಲೇಂಟ್ ದೂರು ಬರುತ್ತೆ ಪೊಲೀಸ್ ಠಾಣೆಗಳಿಗೆ ಬರುತ್ತೆ, ಅವು ಮೊದಲು ಅವರು ಕೊಡುವ ಹಣ ಮತ್ತೆ ಬರುವ ವ್ಯಕ್ತಿ ಮತ್ತೆ ಬರುವ ವಿಷಯಗಳ ಅಥವಾ ಕೇಸ್ಗಳ ಆಧಾರದ ಮೇಲೆ ಅದು ಹೇಗೆ ಸಾಲ್ವ್ ಆಗುತ್ತೆ ಅಥವಾ ಅದು ಹೇಗೆ ಇದಾಗುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಒಟ್ಟಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ನಿಂತಿದೆ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಗೃಹ ಇಲಾಖೆಯ ನಮ್ಮ ಗೃಹ ಮಂತ್ರಿಗಳಂತೂ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಫೇಮಸ್. ಅವರು ಇಡೀ ದೇಶಕ್ಕೆ ಅವ್ರಿಗೆ ಫೇಮಸ್. ಏನಂದ್ರೆ ಗೊತ್ತಿಲ್ಲ ಪರಮೇಶ್ವರ್, ಗೊತ್ತಿಲ್ಲ ಗೃಹ ಮಂತ್ರಿಗಳು ಅಂತ. ಸೊ ಅವರ ಅಧ್ಯಕ್ಷತೆಯ ಅಂಡರ್ ಅಲ್ಲಿರುವಂತ ಇಂಥ ಅಧ್ಯಕ್ಷ ಭ್ರಷ್ಟ ಪೊಲೀಸ್ ಅಧಿಕಾರಿ, ಈಗೇನ್ ನಾನು ಹೇಳ್ತಾ ಇದ್ದೆ, ಯಾರೋ ಚಿನ್ನವನ್ನ ಯಾರಿಗೋ ಕೊಟ್ಟು ಮೋಸ ಹೋಗಿರ್ತಾರೆ ಯಾವ್ದೋ ಕಾರಣಕ್ಕೆ, ನಮ್ಗೆ ನ್ಯಾಯ ಕೊಡ್ಸಿ ಸ್ವಾಮಿ ಅಂತ ಬಂದ್ರೆ ಇವ್ರು ಏನ್ ಮಾಡ್ತಾರೆ? ಏನ್ ಮಾಡ್ಬೇಕು? ನ್ಯಾಯ ಕೊಡಿಸ್ಬೇಕು, ಹೌದಲ್ವಾ? ರಕ್ಷಕರನ್ನಾಗಿ ನಾವು ನೇಮಿಸ್ಕೊಂಡದ್ದು ಯಾರನ್ನ? ಪೊಲೀಸರನ್ನ. ಹಂಗಾಗಿ ಈ ಪೊಲೀಸರ ಹತ್ರ ಬಂದ್ರೆ ಇವ್ರೇನ್ ಮಾಡ್ತಾರೆ? ಇದು ನಾನು ಮತ್ತೆ ಹೇಳ್ತಾ ಇದೀನಿ, ಇದು 100ಕ್ಕೆ 1000ಕ್ಕೆ 10,000ಕ್ಕೆ ಸಿಗಾಕೊಂಡಿರೋ, ಲಕ್ಷಕ್ಕೆ ಹೇಳ್ಬೋದು ಬೇಕಿದ್ರೆ, ಸಿಗಾಕೊಂಡ್ರೆ ಏಕೈಕ ಇದು ಇದರದ್ದು ಸಿಗಾಕೊಳ್ಳೋದು ತುಂಬಾ ರೇರು. ಅಂತದ್ರಲ್ಲಿ ಇವರಿಬ್ರು ಕಳ್ಳರು 2 ಲಕ್ಷಕ್ಕೆ ಡಿಮ್ಯಾಂಡ್ ಇಡ್ತಾರೆ. 2 ಲಕ್ಷದಲ್ಲಿ 1 ಲಕ್ಷವನ್ನ ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿ ರಾಘವೇಂದ್ರ ಅಂತ ಏನೋ ಅವ್ರ ಹೆಸರು, ರಘುಪತಿ ರಾಘವೇಂದ್ರ ಅಂತ ಇದ್ದಾರೆ, ಅವರು ಬಂದು ಕೊಡ್ತಾ ಅಂದ್ರೆ ಈಗ ಆಲ್ರೆಡಿ ಮುಂಚೆನೆ ಲೋಕಾಯುಕ್ತಕ್ಕೆ ಇನ್ಫಾರ್ಮ್ ಮಾಡಿ ಕೊಡೋ ತರ ಅವ್ರು ಇದ್ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದು ಇವತ್ತು ವಿಚಾರಣೆ ಕೈದಿಗಳಾಗಿ, ಅಂದ್ರೆ ವಿಚಾರಣೆಗೆ ಅವ್ರನ್ನ ಲೋಕಾಯುಕ್ತ ವಶಪಡಿಸಿಕೊಂಡಿದೆ. ಹಂಗಾಗಿ ಇಲ್ಲಿಯ ಕಮಿಷನರ್ ಏನು ಸಿಂಗು ಏನ್ ಸಿಂಗ್ ಅವರು, ಜಸ್ವಂತ್ ಸಿಂಗ್ ಅಲ್ಲ ಕಮಿಷನರ್, ಇದು ಬೆಂಗಳೂರು ಕಮಿಷನರ್. ಆಮೇಲೆ ಡಿಸಿಪಿ ದೇವರಾಜ್ ಅವರು ಒಂದ್ ರೀತಿ ಹಿಂದುಳಿದ ಇದರಿಂದ ಈ ಕಡೆ ಕೋಲಾರದ ಇದರಿಂದ ಬಂದಿರುವಂತವ್ರು, ಇದೆಲ್ಲ ಗೊತ್ತಿರೋಂತವ್ರು. ಆದ್ರೆ ಇಂಥವ್ರ ಅಂಡರ್ ಅಲ್ಲಿ ಈ ತರದ್ದೆಲ್ಲ ಆಗುತ್ತೆ ಅಂದ್ರೆ ನಿಜವಾಗ್ಲೂ ನಾಚಿಕೆಗೇಡು. ಹಂಗಾಗಿ ಇದನ್ನ ಇಲ್ಲಿಯ ಡಿಸಿಪಿಗಳು, ಬೆಂಗಳೂರು ಕಮಿಷನರ್ ದಯಮಾಡಿ ನೋಡ್ಬೇಕು ಅಂತ ಹೇಳ್ತಾ, ಈಗ ಇವರಿಗೆ ನಾವು ಸಾಮಾನ್ಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ
ಇಂತ ಎಲ್ಲ ಭ್ರಷ್ಟರಿಗೆ ಏನು ಸಾರ್ವಜನಿಕ ಸನ್ಮಾನ ಮಾಡ್ತಾ ಇದೀವಿ ಅಂತದ್ದೇ ಇವತ್ತೊಂದು ಅವಮಾನದ ಸಾರ್ವಜನಿಕ ಸನ್ಮಾನವನ್ನ ಈ ಮಹಾನುಭಾವರಿಗೆ ಮಾಡ್ಬೇಕು ಅಂತ ನಮ್ಮ ನಿಯೋಗ ನಾವೆಲ್ಲ ಒಂದು ತಂಡ ಬಂದಿದೀವಿ. ಬನ್ನಿ ಅಲ್ಲಿ ಹೋಗಿ ಅವ್ರಿಗೆ ಠಾಣೆಯಲ್ಲಿ ಮಾತಾಡಿ ಅಧಿಕಾರಿಗಳಿಗೆ ಅವ್ರದೇ ಚೇಂಬರ್ ಅಲ್ಲಿ ಹೋಗಿ ಅವರ ಪದವಿಯ ಸೀಟ್ ಏನಿರುತ್ತೆ ಕುರ್ಚಿ, ಆ ಕುರ್ಚಿಗೆ ಇಲ್ಲಿ ಬಿಡಿ, ಆ ಕುರ್ಚಿಗೆ ಸನ್ಮಾನವನ್ನ ಮಾಡೋಣ ಅಂತ ಹೇಳ್ತಾ ಈಗ ನಡೀರಿ. ಲಂಚಗೋರ ಬೆಂಬಲಿಸಿ ಜೈ ಲಂಚಗೋರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಲಂಚಗೋರ PSI ರಮಾವುಲ್ಲಾಗೆ, ರುಮಾನ್ ಪಾಷಾಗೆ, ರುಮಾನ್ ಪಾಷಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲಂಚಕೋರ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಲಕ್ಷ ಲಂಚ ಕೇಳುವ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ದೂರುದಾರರಿಂದಲೇ ಲಂಚ ಕೇಳುವ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಅಧ್ಯಕ್ಷ ಗೃಹ ಮಂತ್ರಿ ಪರಮೇಶ್ವರ್ಗೆ, ಪೊಲೀಸ್ ಇಲಾಖೆಗೆ, ಲಂಚಕೋರ ಇನ್ಸ್ಪೆಕ್ಟರ್ಗೆ, ಲಂಚಕೋರ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಗೊತ್ತಿಲ್ಲ ಫೇಮಸ್ ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೊತ್ತಿಲ್ಲ ಪರಮೇಶ್ವರ್ಗೆ, ಅಧ್ಯಕ್ಷ ಪ್ರಾಮಾಣಿಕ ನಿರ್ಲಕ್ಷ್ಯ ಗೊತ್ತಿಲ್ಲ ಪರಮೇಶ್ವರ್ಗೆ. ಒಂದ್ ಕಡೆ ಬನ್ನಿ ಸರ್, ಒಂದ್ ಕಡೆ ಬನ್ನಿ, ಫಸ್ಟ್ ಮುಂದೆ ಹೋಗ್ಲಿ, ಬಂದ್ಬಿಡಿ, ಕರ್ಕೊಂಡ್ ಬಂದ್ಬಿಡಿ ಎಲ್ಲ ಒಳಗಡೆ. ಎಲ್ಲ ಬ್ಯಾನರ್ ಇಂದ ಬನ್ನಿ, ಬ್ಯಾನರ್ ಇಂದ ಬನ್ನಿ. ಹಾಶಿಮ್ ಬನ್ನಿ, ಎಲ್ಲ ಕರೆಯಪ್ಪ ಅವ್ರಲ್ಲಿ ಇನ್ಕೊರೆ. ಜೈ ಅಧ್ಯಕ್ಷ ಪ್ರಾಮಾಣಿಕ ಗೊತ್ತಿಲ್ಲ ಜಾತಿಯ ಗೃಹ ಮಂತ್ರಿಗೆ, ಪೊಲೀಸ್ ಇಲಾಖೆಗೆ, ಜನಸಾಮಾನ್ಯರ ಕಾನೂನು ಮಾಡುವ ಪೊಲೀಸ್ ಇಲಾಖೆಗೆ, ಜನಸಾಮಾನ್ಯರಿಗೆ ಲಂಚ ಪೀಕುವ ಇಲಾಖೆಗೆ, ಲಂಚಕೋರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, PSI ರುಮಾನ್ ಪಾಷಾಗೆ, ನಿರ್ಮಿಸೋಣ. PI ರಾಜಶೇಖರ್, PSI ರುಮಾನ್ ಪಾಷಾ. ಗೊತ್ತಿಲ್ಲ ಜಾತಿಯ ಗೃಹ ಮಂತ್ರಿ ಪರಮೇಶ್ವರ್ಗೆ, ಗೊತ್ತಿಲ್ಲ ಜಾತಿಯ ಗೃಹ ಮಂತ್ರಿ ಪರಮೇಶ್ವರ್ಗೆ, ಜನಸಾಮಾನ್ಯರ ಲಂಚ ಪೀಕುವ ಪೊಲೀಸ್ ಇಲಾಖೆಗೆ, DCP ಇವ್ರಿಗೆ ದೇವರಾಜ್ಗೆ, ಅಧಿಕಾರಿಗಳನ್ನು ಮೇಲು ಬಿಟ್ಟಿರುವ DCP ದೇವರಾಜ್ಗೆ, ಅಧಿಕಾರಿಗಳನ್ನು ಮೇಲು ಬಿಟ್ಟಿರುವ DCP ದೇವರಾಜ್ಗೆ, ಗೃಹ ಮಂತ್ರಿ ಪರಮೇಶ್ವರ್ಗೆ, ಲಂಚಕೋರ PSI ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಲಂಚಕೋರ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ, ಎಲ್ಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ
ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕ ಸಮಿತಿ ಪಕ್ಷಕ್ಕೆ ಅಮೇಧಿ ತಿನ್ನುವ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ತಿನ್ನುವ ಪೊಲೀಸ್ ಅಧಿಕಾರಿಗಳಿಗೆ ಅಧೀನ ಅಧಿಕಾರಿಗಳನ್ನು ಮೇಲು ಬಿಟ್ಟ ಡಿಸಿಪಿ ಜವಳಕ್ಕೆ ನಮ್ಮ ಅಧೀನ ಅಧಿಕಾರಿಗಳನ್ನು ಗೊತ್ತಿಲ್ಲ ಖ್ಯಾತಿಯ ಗೃಹಮಂತ್ರಿ ಪರಮೇಶ್ವರ್ಗೆ ಭ್ರಷ್ಟ ಪೊಲೀಸ್ ಇಲಾಖೆಗೆ ಭ್ರಷ್ಟ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ ಖ್ಯಾತಿಯ ಗೃಹಮಂತ್ರಿ ಪರಮೇಶ್ವರ್ಗೆ ಎಲ್ಲ ಹೇಳ್ರಿ ಮೆಂಬರ್ಶಿಪ್ ಕೇಳಿ ಎಲ್ಲರಿಗೂ ಪೊಲೀಸ್ ಅಧಿಕಾರಿಗೆ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾಟೀಲ್ಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಲಂಚ ತಿನ್ನುವ ಪೊಲೀಸ್ ಅಧಿಕಾರಿಗಳಿಗೆ ಲಂಚಕೋರ ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಾಟೀಲ್ಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬೆಂಬಲಿಸಿ ದೇವರಾಜ್ಗೆ ಅಧೀನ ಅಧಿಕಾರಿಗಳನ್ನು ಮೇಲು ಬಿಟ್ಟ ಡಿಸಿಪಿ ದೇವರಾಜ್ಗೆ ಭ್ರಷ್ಟ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ಗೆ ಶ್ರೀನಿವಾಸ ಮೂರ್ತಿ ಸುಮ್ಮನೆ ಇಟ್ಬಿಡ ಕೇಳಿ ಬಾಯಿಗೆ ನಿಮ್ದು ಇಲ್ಲಿಗೆ ಮುಗೀತು ಶ್ರೀನಿವಾಸ ಮೂರ್ತಿ ಅವರೇ ಬೆಂಬಲಿಸಿ ಆಯ್ತು ಬೇಸ್ ಮುಗೀತು ಆರೋಗ್ಯ ಸ್ವಾಮಿ ನೀವು ಏನ್ ಬಂದಿದ್ದೀವಿ ಅನ್ನೋದನ್ನ ಹೇಳಿ. ಬಂಧುಗಳಿಗೆ ನಮಸ್ಕಾರ. ನಾವು ಕರ್ನಾಟಕ ಸಮಿತಿ ಪಕ್ಷದ ಅವ್ರದ್ದು ಸನ್ಮಾನ ಮಾಡೋದು ಫೋಟೋ ಇಲ್ಲಿ ಮುಂದೆ ತಗೊಂಬನ್ನಿ. ಇಲ್ಲಿ ಆ ಕಡೆ ಹೋಗಿ ಇಲ್ಲಿ ಈ ಕಾರ್ಯಕ್ರಮ PSI ರುಮಾನ್ ಪಾಷಾ, ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್, ಆಮೇಲೆ ಇನ್ನೊಬ್ರು ಇಬ್ರಾನ್ ಬಾಬು, ಈ ಮೂವರನ್ನ ಇದೇ ಪೊಲೀಸ್ ಠಾಣೆಯಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ನಮ್ಮ ಪೊಲೀಸ್ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಕ್ಷನ್ ಹಾಕೊಂಡಿದ್ದಾರೆ. ಸುಮಾರು 2 ಲಕ್ಷ ಬೇಡಿಕೆ ಇಟ್ಟಿದ್ದ ಈ 3 ಪೊಲೀಸ್ ಅಧಿಕಾರಿಗಳು ಮೊನ್ನೆ 1 ಲಕ್ಷ ತೆಗೆದುಕೊಳ್ಬೇಕಾದ್ರೆ ಸಿಗಾಕೊಂಡು ಅವರು ಏನು ಈಗ ಬಂದಿಖಾನೆಯಲ್ಲಿದ್ದಾರೆ ಅಥವಾ ಸಸ್ಪೆಂಡ್ ಆಗಿರಬಹುದು. ಸೊ ಇಷ್ಟು ಮಾತ್ರ ನಮ್ಗೆ ಮಾಹಿತಿ ಇದೆ. ಸೊ ಈ ಪೊಲೀಸ್ ಅಧಿಕಾರಿಗಳು ಕುಲ್ಲಾಗಿ ಲಂಚ ತೆಗೆದುಕೊಳ್ಬೇಕಾದ್ರೆ ಮಾಡಿದ್ದಾರೆ. ಸೊ ಸಿಗಾಕೊಂಡಿದ್ದಾರೆ. ಅವರಿಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಸೊ ಈಗ ಅವರಿದ್ರೆ ನಾವು ಅವ್ರನ್ನ ಕೇಳ್ಬೋದಲ್ಲ ಸರ್? ಇದ್ರೆ ಅವ್ರಿಗೆ ಸನ್ಮಾನ ಮಾಡೋಣ. ಸೊ ಈಗ ಒಳಗಡೆ ಹೋಗೋದಾ? ಅಲ್ಲ, ಇಲ್ಲೇ ಎಷ್ಟೊಂದು ಜನ ಪೊಲೀಸ್ ಬಂದಿದ್ದಾರೆ. ಹಾ, ಯಾರ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರೆ ಯಾರೋ ಒಬ್ರ ಹತ್ರ ಮಾತಾಡ್ಬೋದು. ಸ್ಟೇಷನ್ ಇನ್ಚಾರ್ಜ್ ಹತ್ರ. SHO ಯಾರು ಸರ್? SHO ಸರ್ ನಮಸ್ಕಾರ. ನಾನು ಬೈರ್ತಿ ಆರೋಗ್ಯ ಸ್ವಾಮಿ ಅಂತ. ಈಗ SHO ಇದಾರೆ. ಎಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದೀವಿ. ಯಾವ್ದು ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇದೀವಾ? ಪ್ರತಿಭಟನೆ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದೀವಿ. ಮಾತಾಡ್ಬೇಕಣ್ಣ, ಇಲ್ಲಿ ಮಾತಾಡ್ಬೇಕು ಸರ್. ನೀವೇನಾಗಿದ್ದೀರಾ ಸರ್? ಏನಾಗಿದ್ದೀರಾ ಸರ್? ನಾವು ಈ ಸ್ಟೇಷನ್ ನಲ್ಲಿ ಲಂಚ ತಿಂದು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿರುವಂತ ಕಜ್ಜಿ ನಾಯಿಗಳು ಯಾರಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದೀವಿ ನಾವು. ಗೊತ್ತಾಯ್ತಲ್ವಾ? ನಾನು KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ. ನೀವ್ಯಾರು ಹೇಳಿ ಸ್ವಾಮಿ? ನೀವ್ಯಾರು? ಪಬ್ಲಿಕ್ ಪೊಲೀಸರ ನೀವು? ಪಬ್ಲಿಕ್ ಅಂತ ಮಾತಾಡ್ತೀರಾ? ಅವ್ರೇನ್ ಮಾತಾಡ್ತಾ ಇದ್ರು? ಮಾತಾಡ್ಬೇಡಿ ಆರೋಗ್ಯ ಸ್ವಾಮಿ. ಅವ್ರು ಇರೋದ್ ನೋಡ್ರೆ ಸ್ವಲ್ಪ ಹಂಗೆ ಇದೆ. ಇದೆಲ್ಲ ನೋಡಿದ್ರೆ ಇಲ್ಲೇನು ಅವ್ರು ಇದಕ್ಕೆ ಗೂಳಿ ತರ ಸಾಕೊಂಡಿದ್ದಾರೆ ಅಂತ ಇವ್ರನ್ನ. ಇಲ್ಲ ಯಶವಂತ್ರ, ತಾವು ಇಲ್ಲಿ ನಮ್ ಕಡೆ ಮಾತಾಡಿ. ಈಗ ಹೇಳಿದ್ರು ಇವರು ನಮ್ಮ ಆರೋಗ್ಯ ಸ್ವಾಮಿ, ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವ್ರು ಹೇಳಿದ್ರು ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಳ್ಳುವಂತಹ ಏನು ಒಂದು ದೇಶದ್ರೋಹಿ ಕೆಲಸ ಇದೆ. ನಾಡನ್ನ ಕಾಯೋದಿಕ್ಕೆ ಸರ್ಕಾರಿ ಸೇವೆಗೆ ಬಂದಿರುವಂತಹ ಜನರು, ಎಸ್ಪೆಷಲಿ ಪೊಲೀಸರು, ಶಿಸ್ತಿಗೆ ಹೆಸರುವಾಸಿ ಆಗಿರುವಂತ ಪೊಲೀಸರು
ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ, ಶೋಷಣೆ ಆದಾಗ, ಅವರ ಹಕ್ಕುಗಳು ದಮನಕ್ಕೊಳಗಾದಾಗ ಅವರಿಗೆ ನ್ಯಾಯ ಕೊಡಿಸಬೇಕಾಗಿರುವಂತ ಪೊಲೀಸರೇ ಇವತ್ತು ಎಂಜಲ್ ಕಾಸಿಗೆ ಕೈ ಒಡ್ಡಿ ಸಿಗಾಕೋತಾ ಇರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬರ್ತಾ ಇರೋದ್ರಿಂದ ನಮಗೆ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಒಂದು ರಾಜಕೀಯ ಪಕ್ಷದ ನಮ್ಮೆಲ್ರಿಗೂ ಕೂಡ ಇವತ್ತು ಒಂದು ಆಘಾತ ಆಗಿದೆ, ಆತಂಕ ಶುರುವಾಗಿದೆ. ಹಾಗಾಗಿ ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಗೆ ಗೌರವ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಗೌರವ ಇದೆ, ಕಾನೂನಿನ ವ್ಯವಸ್ಥೆ ಮೇಲೆ ನಮಗೆ ಗೌರವ ಇದೆ. ಏನು ನ್ಯಾಯಾಂಗ ವ್ಯವಸ್ಥೆ ಇದೆ ಮತ್ತೆ ಕಾನೂನು ವ್ಯವಸ್ಥೆನಲ್ಲಿ ಏನೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ ಭ್ರಷ್ಟರನ್ನ ಶಿಕ್ಷೆ ಮಾಡೋದಕ್ಕೆ, ಆ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರು ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ದಾರೆ, ನಾವು ನೋಡ್ತಾ ಇದೀವಿ. ಯಾವೆಲ್ಲ ಭ್ರಷ್ಟರನ್ನ ಶಿಕ್ಷೆ ಮಾಡುವಂತ ಇನ್ಸ್ಟಿಟ್ಯೂಷನ್ ಗಳ ವ್ಯಾಪ್ತಿಯ ಇತಿಮಿತಿಯನ್ನು ಕೂಡ ನಾವು ಇವತ್ತು ನೋಡ್ತಾ ಇದೀವಿ, ಅದು ನಮ್ಗೆ ಅರಿವಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆತಂಕ ಏನು ಅಂತ ಅಂದ್ರೆ, ಮೊನ್ನೆ ಬೆಂಗಳೂರಿನ ಯಾವುದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ರೋಲ್ ಕಾಲ್ ಮಾಡಕ್ ಹೋಗಿ ಒಬ್ಬ ಇನ್ಸ್ಪೆಕ್ಟರ್ ಸಿಕ್ಕಾಕೊಂಡಿದ್ರು. ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಕುಮಾರ್ ಅಂತ ಆತನ ಹೆಸರು. ಇನ್ಸ್ಪೆಕ್ಟರ್ ಕುಮಾರ್ ಪರಾರಿಯಾಗಿದ್ದಾನೆ, ಲಂಚ ತೆಗೆದುಕೊಳ್ಬೇಕಾದ್ರೆ ಹಿಡಿಯೋದಕ್ಕೆ ಹೋಗಿ ಲೋಕಾಯುಕ್ತರು ಬಂದಾಗ ಟ್ರಾಪ್ ಮಾಡಕ್ ಹೋಗಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಪರಾರಿ ಕುಮಾರ, ಪರಾರಿ ವೀರ ಅಂತ ಟಿವಿನಲ್ಲಿ ಬರ್ತಾ ಇತ್ತು. ನಮಗೂ ಆತಂಕ ಆಯ್ತು. ಅರೆ ಏನು ನಾವು ನಮ್ಮನ್ನ ಕಾಯೋದಕ್ಕಿರುವಂತ ಪೊಲೀಸ್ ಸ್ಟೇಷನ್ಗಳು ಈ ರೀತಿಯಾಗಿ ಇವತ್ತು ಜನರನ್ನ ಸುಲಿಗೆ ಮಾಡೋದಕ್ಕೆ, ಜನರನ್ನ ಶೋಷಣೆ ಮಾಡೋದಕ್ಕೆ, ಎಕ್ಸ್ಟಾರ್ಷನ್ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಆತಂಕ ಆಗಲ್ವಾ? ಸೊ ಹಾಗಾಗಿ ನಾವು ಹೋದ್ವಿ ಸ್ಟೇಷನ್ಗೆ ಹೋಗಿ ನೋಡಿದ್ರೆ. ನಿಮಿಷ, ತಮ್ಮ ಹೆಸರೇನಂದ್ರಿ? ನನ್ನ ಹೆಸರು ರಘು ಜಾಣಗೆರೆ. ಬಂದಿರೋ ವಿಚಾರ ಮಾತಾಡಿ ಇದು ಮಾಡಿದ್ರೆ ವೆಲ್ ಅಂಡ್ ಗುಡ್.